ರೈತರ ಪರವಾಗಿ ಭಾರತೀಯ ಜನತಾ ಪಾರ್ಟಿ ಪ್ರದೇಶ ಅಧ್ಯಕ್ಷ ಬಿ ವೈ ವಿಜೇಂದ್ರ ಆದೇಶ ಮೇರೆಗೆ ಬೀದರ್ ಜಿಲ್ಲೆಯಲ್ಲಿ ಎಲ್ಲ ಕಡೆ ರೈತರ ಅನ್ಯಾಯ ವಿರೋಧ ಸರ್ಕಾರ ವಿರೋಧ ನಮ್ಮ ಹೋರಾಟ ನಡೀತಾ ಇದೆ। ಈ ಹೋರಾಟಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರು ಸೋಮನಾಥ್ ಪಾಟೀಲ್ ಜಿ ಅವರ ಉಪಸ್ಥಿತಿದ್ದಾರೆ। ಅವರು ನಿನ್ನೆ ಬಸವ ಕಲ್ಯಾಣದಲ್ಲಿ ಅದ್ದೂರಿ ಹೋರಾಟ ರೈತರು ಬಂದು ಮಾಡಿ ಬಂದಿದ್ದಾರೆ। ಇವತ್ತು ಔರಾದ್ನಲ್ಲಿ ಹೋರಾಟ ಇದೆ। ನಾವು ಸರ್ಕಾರಕ್ಕೆ, ಮುಖ್ಯಮಂತ್ರಿಗೆ, ಇನ್ಚಾರ್ಜ್ ಮಿನಿಸ್ಟರ್ಗೆ ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ, ವಿನಂತಿ ಮಾಡ್ತಾ ಇದ್ದೀನಿ। ಮುಖ್ಯಮಂತ್ರಿ ಅವರೇ, ಇನ್ಚಾರ್ಜ್ ಮಿನಿಸ್ಟರ್ ಈಶ್ವರ್ ಖಂಡ್ರೆ ಜಿ ಅವರೇ, ತಾವು ಹೇಳಿದಿರಿ ದೀಪಾವಳಿ ಮುಂಚೆ ರೈತರ ಅಕೌಂಟ್ಗೆ ಹಣ ಜಮಾ ಮಾಡ್ತೀನಿ, ಆದರೆ ಈ ತನಕ ನಯಾ ಪೈಸಾ ಬಂದಿಲ್ಲ, ನಯಾ ಹಣ ಬಂದಿಲ್ಲ। ಅದಕ್ಕಾಗಿ ನಾವು ಈ ವರ್ಷ ಧಾರಾಕಾರ ಮಳೆ ಬಂದಿದೆ, ಅಹಂಕಾರ ಮಳೆ ಬಂದಿದೆ, 30 ವರ್ಷ ರೆಕಾರ್ಡ್ ಬ್ರೇಕ್ ಆಗಿದೆ। ನಮ್ಮ ರೈತರ ಒಂದು ಹೆಸರು ಸೋಯಾ, ಉರ್ದು, ಜವಾಲ, ತೊಗರಿ, ಕಬ್ಬು ಎಲ್ಲ ನೀರು ಪಾಲಾಗಿದೆ, ನಮ್ಮ ರೈತರ ಕಂಗಾಲಾಗಿದ್ದಾರೆ। ಅದಕ್ಕಾಗಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಯಾವ ಮುಖ್ಯಮಂತ್ರಿ ಬಿ ವಿಸಿಟಿಗೆ ಬಂದಿಲ್ಲ। ಹವಾಯಿ ವಿಸಿಟ್ ಮಾಡಿದ್ರು, ಹವಾಯಿ ಏನು ಕಾಣುತ್ತೆ? ಹೆಲಿಕಾಪ್ಟರಿಂದ ಸೋಯಾಬೀನ್ ಕಾಣುತ್ತೆ, ಹೆಲಿಕಾಪ್ಟರಿಂದ ತೊಗರಿ ಕಾಣುತ್ತೆ, ಹೆಲಿಕಾಪ್ಟರಿಂದ ಉರ್ದು ಕಾಣುತ್ತೆ। ನಾಮ್ ಕೆ ವಾಸ್ತೆ, ಪ್ರಚಾರ ಕೆ ವಾಸ್ತೆ ಮುಖ್ಯಮಂತ್ರಿ ಬಂದರು, ಇನ್ಚಾರ್ಜ್ ಮಿನಿಸ್ಟರ್ 1 ಟೈಮ್ ಬಂದರು, ಸೆಕೆಂಡ್ ಟೈಮ್ ಬಂದಿಲ್ಲ। ಅಗ್ರಿಕಲ್ಚರ್ ಮಿನಿಸ್ಟರ್ ಬೀದರ್ ಬಂದಿಲ್ಲ, ರೆವಿನ್ಯೂ ಮಿನಿಸ್ಟರ್ ಬಂದಿಲ್ಲ। ದನಗಳು, ಜನಗಳು, ಮುಖಪ್ರಾಣಿಗಳು ನೂರಾರು ನೇರ್ಪಾಲಾಗಿದೆ। ಆದರೆ ಈ ಸರ್ಕಾರ ದುರದಿ ಸರ್ಕಾರ ಇದೆ, ಈ ರೈತರಿಗೆ ನೋಡ್ತಾ ಇಲ್ಲ। ಅಥವಾ ನಾವು ಈಶ್ವರ್ ಖಂಡ್ರೆಗೆ, ಇನ್ಚಾರ್ಜ್ ಮಿನಿಸ್ಟರ್ಗೆ ಹೇಳ್ತಾ ಇದ್ದೀನಿ, ತಾವು ಯಾವ ಪ್ರಕಾರ ತಾವು ನೀವು ಹೇಳಿಕೆ ಕೊಟ್ಟಿದ್ರಿ, ನಾವೊಂದು ಮಾಹಿತಿ ನೋಡಿದ್ದೀನಿ, ವಾಟ್ಸಾಪ್ ನೋಡಿದ್ದೀನಿ, ಯಾವ ಥರ ತಾವು ಕಮ್ಯುನಿಕೇಟ್ ಮಾಡಿದ್ದೀರಿ, ಈ ದಿವಾಳಿ ಮುಂಚೆ ಹಣ ಜಮಾ ಮಾಡ್ತೀನಿ, ಮಾಡಲ್ಲ ಅಂದರೆ ತಮ್ಮ 10 ದಿವಸ ಟೈಮ್ ಕೊಡ್ತೀನಿ, 10 ದಿವಸ ಟೈಮ್ ಕೊಡ್ತಾ ಇದ್ದೀನಿ। 10 ದಿವಸ ಒಳಗೆ ನಮ್ಮ ಬೀದರ್ ಜಿಲ್ಲೆ ರೈತರ ಖಾತೆಗೆ ಹಣ ಜಮಾ ಆಗಬೇಕು, ಇಲ್ಲ ಅಂದರೆ ತಮ್ಮ ಮನೆ ಮುಂದೆ ನಾವು ಧರಣಿ ಮಾಡ್ತೀವಿ। ನಾನು ಯಾವ ಕಾರಣಕ್ಕೆ ಬಿಡಲ್ಲ, ಯಾಕಂದರೆ ತಾವು ಕಮಿಟ್ಮೆಂಟ್ ಮಾಡಿದಿರಿ, ತಾವು ಹೇಳಿದಿರಿ ಎಲ್ಲಿ ಮನಿ ಡ್ಯಾಮೇಜ್ ಆಗಿದೆ, ಎಲ್ಲಿ ರೋಡ್ ಕಟ್ ಆಗಿದೆ, ಸಿಡಿ ಕಟ್ ಆಗಿದೆ, ಮುಖಪ್ರಾಣಿ ಸಾಯ್ತಾ ಇದ್ದಾರೆ, ಬಟ್ ಯಾರು ನೋಡ್ತಾ ಇಲ್ಲ। ಆಮೇಲೆ ನಮ್ಮ ವಿನಂತಿ ಇದೆ, ಬೀದರ್ ಜಿಲ್ಲೆ ಅತಿವೃಷ್ಟಿ ಘೋಷಣೆ ಆಗಬೇಕು, ಪ್ರತಿ ಎಕರ್ ರೈತರಿಗೆ 25,000 ಜಮಾ ಮಾಡಲೇಬೇಕು, ನಮ್ಮ ಒತ್ತಾಯ ಇದೆ, ವಿನಂತಿ ಇದೆ। ಇದಂದರೆ ನಮ್ಮ ಪೂರ ರಾಜ್ಯದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಡೈಲಿ ಫೋನ್ ಮಾಡ್ತಾ ಇದ್ದಾರೆ, ಪ್ರಭುಜಿ ಯಾವ ಥರ ಮಾಡಿದಿರಿ ಜಿಲ್ಲಾಧ್ಯಕ್ಷ ಆ ಥರ ನಾವು ಪಾರ್ಟಿ ಕಡೆಯಿಂದ ಯಾವ ಕಾರಣಕ್ಕೆ ಸರ್ಕಾರಕ್ಕೂ ಬಿಡಲ್ಲ।